ಅವಳು ನೇಣಾಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದು ನೋಡೋ ತನಕ. ಇಲ್ಲಿ ನೋಡಿ, ಮಂಚದ ಕೆಳಗಡೆ ಇದೆ ಹೆಣ. ಮಂಚದ ಕೆಳಗಡೆ ಹಂಗ ಹೋಗಕ್ಕಾಗತ್ತಪ್ಪ? ಸತ್ತಿದ್ ಹೆಣ ಹಂಗ ಹೋಗ್ಬಿಡುತ್ತಾ? ಪ್ಲೀಸ್ ಟೆಲ್ ಮಿ. ಆ ಗಂಡನ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲಾ ಸರ್ತಿನೂ ಅನುದಿನದ ಅನುಕ್ಷಣದ ವಿಚಾರಗಳು ತವ್ರ ಮನೆಯವ್ರಿಗೆ ಗೊತ್ತಾಗ್ತಿರುವುದಿಲ್ಲ. ನಡೆದಂತ ವಿಚಾರಗಳೆಲ್ಲ ನಿಮಗ್ ಗೊತ್ತಿರುತ್ತೆ. ಯಾವ ಕಾರಣಕ್ಕಾಗಿ ನಿಮ್ಮ ಮನೆ ದೀಪ ಆರೋಯ್ತು ಅಂತ ನೀವ್ ಹೇಳ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಗ್ನ ಮಾಡ್ಕೊಂಡು ಸಂತೋಷವಾಗಿರಕ್ ಇಷ್ಟಪಡ್ತಾರೆ. ಯಾರನ್ನು ಆ ಮನೆಗೆ ಹೋಗಿ ಸಾಯೋದಕ್ಕೆ ಇಷ್ಟಪಡಲ್ಲ. ಇನ್ನೂ ಒಂದ್ ಯೋಚನೆ ಮಾಡಿ, ಸತ್ಬಿಟ್ರೆ ಅಲ್ಲಿಗೆ ನಿಂತೋಗುತ್ತಾ? ಕ್ರಿಮಿನಲ್ ಕೇಸ್ ಆಗುತ್ತೆ. ಅವ್ರ ಮನೆಯವರೆಲ್ಲರನ್ನು ಜೈಲ್ಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕೊನೆ ರಿಲೇಟಿವ್ ಕೂಡ ಹೋಗ್ತಾರೆ. ಯಾರನ್ನೋ ಇಲ್ದೇ ಇದ್ದವ್ರನ್ನೆಲ್ಲ ಸೇರಿಸ್ತಾರೆ, ಇದ್ದವ್ರು ಇಲ್ದೇ ಇದ್ದವ್ರು. ಯು ಸಾ ವಾಟ್ ಹ್ಯಾಪನ್ ಇನ್ ದಿ ಪ್ರೀವಿಯಸ್ ಕೇಸ್. ದಟ್ ಲೇಡಿ ಇಸ್ ಲಿವಿಂಗ್ ಸಪರೇಟ್ಲಿ. ಕಂಪ್ಲೇಂಟ್ ಅಲ್ಲೇ ಒಂದ್ ಅಕ್ಷರ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು 20 ರಿಂದ 22 ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ. ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕಂಪ್ಯಾಟಬಿಲಿಟಿ ಟೈಮ್, ಸೀಡಿಂಗ್ ಟೈಮ್. ಆ ಸಂದರ್ಭದಲ್ಲಿ ಇವರು ಸಣ್ಣ ಪುಟ್ಟದೇನಾದ್ರು ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡ್ಬೇಕು, ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು. ವೆಯ್ಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿನೇ ನೀವು ಡ್ರಾಮಾ ಸೀನ್ ತರ ನಾಳೆ ಬೆಳಗ್ಗೆ ಹಿಂಗಿರ್ಬೇಕು, ಪಿಕ್ಚರ್ ಆಕ್ಟರ್ ತರ ಬೆಳಗ್ಗೆ 5:15 ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಹಾಡು ಹೇಳಿಸಿ ಎಬ್ಬರಿಗೂ ಎಬ್ಬರಿಸಿ ಕಾಫಿ ಕೊಡ್ಬೇಕು ಅಂತಂದ್ರೆ ಇಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ ಅದು. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಅದಾಗೋದಿಲ್ಲ. ಹಾಗಿಲ್ದೇದ್ಮೇಲೆ ಮಾಡರ್ನೈಸೇಷನ್ ಎಲ್ಲದಕ್ಕೂ ಬೆಲೆ ಬೇಕಿದ್ದಕ್ಕೆಲ್ಲ ಒಪ್ಕೊಂಡ್ಮೇಲೆ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಇಬ್ಬರು ನಿಂತ್ಕೋಬೇಕು ಆ ಹುಡುಗಿ ಪರವಾಗಿ. ಒಂದು ಗಂಡ, ಯಾಕೆಂದ್ರೆ ಅವನನ್ನ ನಂಬಿ ಆಕೆ ಬಂದಿರ್ತಾಳೆ. ಎರಡನೇದು ಆ ಮನೆ ಅತ್ತೆ. ವಾಟ್ ಆನರಬಲ್ ಜಸ್ಟಿಸ್ ಎಸ್ ಬೋಪಣ್ಣ ರೀಸೆಂಟ್ಲಿ ಹೆಲ್ಡ್ ಇನ್ ದಿ ಸುಪ್ರೀಂ ಕೋರ್ಟ್ ಈಸ್ ದಿ ಅತ್ತೆ ಪ್ಲೇಸ್ ಎ ಸ್ಟ್ರಾಂಗ್ ರೋಲ್ ಇನ್ ದಟ್. ಮನೆಗೆ ಹಿರಿ ಹೆಣ್ಮಗಳು, ತನ್ನ ಮನೆಗೆ ಹೊಸದಾಗ ಒಂದು ಹೆಣ್ಮಗಳು ಬಂದಿದೆ, ಅದನ್ನ ಕಾಪಿಟ್ಕೊಡ್ತಕ್ಕಂಥ ಜವಾಬ್ದಾರಿ ಆ ಹೆಣ್ಮಗಳ ಮೇಲಿದೆ. ಆಕೆನೆ ಹಿಂಗಾಗೋಗ್ಬಿಟ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಉಪಯೋಗಿಸಿ ಅವರು ಏಜ್ ಇಸ್ ನಾಟ್ ದಿ ಕ್ರೈಟೀರಿಯಾ, ಯಾವ ಟು ಅಂಡರ್ಗೋ ಅಂತ 65-70 ವರ್ಷದ ಹೆಣ್ಮಗಳಿಗೆ ಜೈಲಿಗೆ ಕಳಿಸ್ತಾರೆ. ಮರ್ಸಿಲೆಸ್. ತಾವು ನೋಡಿದ್ದೀರಿ ಆ ಜಡ್ಜ್ಮೆಂಟ್. ಹಾಗಿದ್ದಂತ ಪಕ್ಷದಲ್ಲಿ ಗಂಡ ಆದವನು ತಂದೆ ತಾಯಿನೂ ಸಂಭಾಳಿಸ್ಕೊಂಡು ಬೇರೆ ಸದಸ್ಯರನ್ನು ಸಂಭಾಳಿಸ್ಕೊಂಡು ಹೆಂಡತಿ ಪರವಾಗಿ ನಿಲ್ಬೇಕು. ಅಸ್ಯೂಮಿಂಗ್ ದಟ್ ದೆರ್ ಆರ್ ಸರ್ಟನ್ ಶಾರ್ಟ್ ಕಮಿಂಗ್ಸ್. ಯಾಕೆಂದ್ರೆ ಲೈಫ್ ಈಸ್ ನಾಟ್ ಒನ್ ಡೇ, ದಿಸ್ ಈಸ್ ಫಾರ್ ದಿ ಲಾಂಗ್ ಡ್ಯೂರೇಷನ್. ಅಂತ ಸಂದರ್ಭಕ್ಕೆ ಅದ್ ಮಾಡೋದ್ ಬಿಟ್ಬಿಟ್ಟು ಪಾಶ್ವಿ ಕೃತ್ಯಗಳನ್ನ ನಡೆಸಿ ಆಕೆಗೆ ಹೊಡೆದು ಬಡ್ದು ಮಾಡಿ ಈ ಸ್ಥಿತಿಗೆ ತಂದ್ಬಿಟ್ರೆ ಯಾಕೆ ಮಾಡಕ್ ಬರುತ್ತೆ? very fact that you demanded the money itself is a cruelty. Do not forbid ಇದೆಯಲ್ಲ, ಪ್ರಿಸಂಪ್ಷನ್ ಇದೆಯಲ್ಲ, ಸತ್ತಿದಾರಲ್ಲ, ಯಾಕೆ ಸಾಯ್ತಾರೆ? ಇನ್ ರೆಡಿಮೇಡ್ ಡಿಫೆನ್ಸ್ ನಮಗೂ ಗೊತ್ತಿದೆ, ನನ್ಗೂ ಗೊತ್ತಿದೆ. ಯಾಕೆ ತಲೆ ಸರಿ ಇರಲಿಲ್ಲ, ಹೊಟ್ಟೆ ನೋವು ಬಂದಿತ್ತು. ಅಲ್ಲ ನಂಬೋ ಅಂತದ ತಾವೇ ಹೇಳಿ. ಬಿಟ್ಬಿಡಿ, ಕೇಸ್ ಬಿಟ್ಬಿಡಿ. ಅಲ್ಲ ಬಿಟ್ಬಿಡಿ ನಂಜುಂಡೇಗೌಡ್ರೆ, ಈ ಪ್ರಕರಣ ಬಿಟ್ಬಿಡಿ. ತಾವು ಹಿರಿಯರಿದ್ದೀರಿ, ಸಮಾಜ ನೋಡಿದಿರಿ, ಬೇಕಾದಷ್ಟು ಇಂಥ ಪ್ರಕರಣಗಳನ್ನ ನಡೆಸಿದಿರಿ. ತಮ್ಮ ಅನುಭವದ ಆಧಾರದ ಮೇಲೆ ಹೇಳಿ. ಅದೆಲ್ಲ ನಿಲ್ಲೋ ಅಂತ ಡಿಫೆನ್ಸ್ಗಳ ಅಲ್ಲ. ಹಾಗಿದ್ಮೇಲೆ ಏನಾಗುತ್ತೆ? ಯಾವ ಗ್ರಾಚಾರನು, ಏನ್ ಸಂದರ್ಭನೋ ಅದು. ಕೆಲವರು ಫ್ರಜೈಲ್ ಮನಸ್ಸುಗಳಿರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸ್ವಲ್ಪ ಸೂಕ್ಷ್ಮ ಸಂವೇದನೆಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ. ನಾನು ಐ ಆಮ್ ನಾಟ್ ರೂಲಿಂಗ್ ಔಟ್ ದೋಸ್ ಪಾಸಿಬಿಲಿಟೀಸ್. ಒಂದ್ ಸೆಟಪ್ ನಲ್ಲಿ ಬಂದಾಗ ಸಣ್ಣ ಪುಟ್ಟದಕ್ಕೂ ಅವ್ರ ಮನೆಯಲ್ಲಿ ತುಂಬಾ ಅತ್ಯಂತ ಮುದ್ದಿನಿಂದ ಸೂಕ್ಷ್ಮ ಮತಿಯಿಂದ ಸಾಕಿದ್ದವ್ರ ಮನೇಲಿ ಸಣ್ಣ ಪುಟ್ಟದ್ದು ತಡ್ಕೊಳಕ್ ಆಗಲ್ಲ. ಅವಾಗ ಆ ಸಂದರ್ಭ ಆಗುತ್ತೆ. ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ಆಫ್ ಲೂಸಿಂಗ್ ದಿ ಲೈಫ್. ನೋ, ಎನಿಬಡಿ ಎ ಸೇನ್ ಪರ್ಸನ್ ವಿಲ್ ಗಿವ್ ಎ ಚಾನ್ಸ್ ಟೈಸ್. ಆಗ್ಲೇ ಇಲ್ವಾ? ಇದಕ್ಕೂ ಯಾವ್ದಕ್ಕೂ ಸಾಧ್ಯವಿಲ್ವಾ? ಇದೆಯಲ್ಲ ಫ್ಯಾಮಿಲಿ ಕೋರ್ಟ್, ಅಲ್ಲಿ ಹೋಗಿ ನಮ್ಗೂ ನಿಮ್ಗೂ ಸರಿ ಹೋಗ್ತಿಲ್ಲ, ನಾ ಇಬ್ರು ಬೇರೆ ಬೇರೆ ಆಗ್ಬೇಡ ಅನ್ಬಿಟ್ರೆ ಮುಗ್ದೋಯ್ತಪ್ಪ. ಅದ್ ಬಿಟ್ಬಿಟ್ಟು ಪಾಸ್ಪೋರ್ಟ್ ಕೊಟ್ಬಿಡೋದ? ಇಲ್ಲಿ ನೋಡಿ, ಮಂಚದ ಕೆಳಗಡೆ ಇದೆ ಹೆಣ. ಮಂಚದ ಕೆಳಗಡೆ ಹಂಗ ಹೋಗಕ್ಕಾಗತ್ತಪ್ಪ? ಸತ್ತಿದ್ ಹೆಣ ಹಂಗ ಹೋಗ್ಬಿಡುತ್ತಾ? ಪ್ಲೀಸ್ ಟೆಲ್ ಮಿ. ಇಫ್ ಇಟ್ ವರ್ ಟು ಬಿ ಎ ನ್ಯಾಚುರಲ್ ಇನ್ಸಿಡೆಂಟ್ ಹೆಂಗಿತ್ತು ಹಂಗಿರ್ಬೇಕಾಗಿತ್ತು. ಇವ್ರ ತಂದೆ ತಾಯಿಗಳು ಬರೋಷ್ಟಕ್ಕೆ 106 ಅಲ್ಲಿ 113A, 113B, 106 of the Evidence Act
has happened inside in your house, beneath the cot. Who else can have an entry? A person who is dying will go underneath the cot and die, is it? Something which is, ಅದಕ್ಕೋಸ್ಕರನೇ ನಾನು ಹೇಳಿದ್ದು, ನಂದೇ ತಪ್ಪು, ನಾನು ಪೂರ್ತಿ ಓದ್ಕೊಂಡ್ ಬರ್ಬಾರ್ದು ಪೇಪರ್ಸ್. That was earlier to the amendment to 113A and 113B. No, all that is true. All that is true. That is why legislature in its wisdom carved out those two sections to the Evidence Act. The 304B offence has been carved out. 304B is a distinct offence. There afterwards Honorable Supreme Court said, just because the dowry aspect cannot be proved, the people should not walk away. 304B people should not walk away. Therefore, they insisted that wherever 304B is there, there must be, whether the charge sheet is filed for 302 or not, court is to frame the charge under 302. Yeah, fortunately, here 302 charge hakidare. 3rd November, there was a call wherein the lady found to be highly depressed. When the call was made for wishing on the Deepavali festival, the lady appears to be highly depressed. Immediately there was a call on 10:44 in the night. At that juncture, they say, your daughter has hung herself. ಹಾಗಿದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರು. ಅಸ್ಯೂಮ್ ಫಾರ್ ಎ ಮೊಮೆಂಟ್, ಅವಳಿಗೇನೋ ಆಯ್ತು, ಏನೋ ಒಂದ್ ತೊಂದ್ರೆ ಆಯ್ತು, ಅವಳು ನೇಣಾಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದು ನೋಡೋ ತನಕ. ಇಲ್ಲ, ಅದು ಆತರ ಪರಿಸ್ಥಿತಿ ಆಗಿಲ್ಲ. ಅಂಡ್ ಯು ಸಿ ದಿ PM ರಿಪೋರ್ಟ್, ಸ್ಟ್ರಾಂಗ್ಯುಲೇಷನ್ ಅಂತಿದೆ ಅಲ್ಲಿ, ನಾಟ್ ಫಾರ್ ಹ್ಯಾಂಗಿಂಗ್. ಅಲ್ಲ, ನಾವೀಗೇನು ಹೇಳೋದ್ ಬೇಡ. ಅದೇ ಅಲ್ಲಿ ನೋಡಿ ನೀವು, ಅದನ್ನ ತಲೆದಿಂಬು ಎಲ್ಲ ಇದೆ, ಸ್ಟ್ರಾಂಗ್ಯುಲೇಷನ್ ಇದೆ, ಅದೆಲ್ಲ ನೋಡ್ಕೊಳ್ಳಿ ನೀವು. ಎಸ್, ಬರ್ಕೊಳ್ಳಿ ಹಾರ್ಡ್. ಎಸ್, ಮಿಸ್ಟರ್ ದೇಶಪಾಂಡೆ. I appear for the petition. This matter had come up 2 days earlier, that is on 6th. Yes, ತಾವೇನೋ ಟೈಮ್ ಕೇಳಿದ್ರಿ. ನಮ್ಮ no, ಅಲ್ಲ, ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. 2-2 from 2-2, my lord, he is in custody. I have no instructions, my lord. My learned friend will be knowing whether charge sheet, my lord, has been filed. ನೋಡಿ ಚಾರ್ಜ್ ಶೀಟ್ ಹಾಕಿದಾರ ಅಂತ. ಶ್ರೀ R.B. Deshpande submits that the accused is in custody since 2nd February 2022 and is not aware whether the charge sheet is filed. Learned HGP to find out whether the charge sheet against the petitioner is filed or not. Release this matter on 20th April. Please. Yes, madam.